ನಮಸ್ಕಾರ ವೀಕ್ಷಕರೇ, ತಮಗೆಲ್ಲರಿಗೂ ಸ್ಪೆಷಲ್ ಸ್ಟೋರಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ರಾಘವೇಂದ್ರ ಹೆಗಡೆ ಹಿಲ್ಲೂರು. ವೀಕ್ಷಕರೇ, ನಾವಿವತ್ತು ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ ತಾಲೂಕಿನ GC ಕಾಲೇಜಿನಲ್ಲಿದ್ದೇವೆ. ಬಹುತೇಕ ಎಲ್ರಿಗೂ ಕಾಲೇಜು ದಿನಗಳಂದರೆ ಎಂದೂ ಆರದ ಆರ್ದ್ರ ಭಾವಗಳ ಆಗರಾಗಿರುತ್ತೆ. ಅಂದು ನಿಜಕ್ಕೂ ಅನಿಶ್ಚಿತತೆ, ತುಮುಲ, ಆನಂತರ ಆತಂಕ ಎಲ್ಲವೂ ಇದ್ರೂ ಸಹಿತ ನಮ್ಮ ಹರೆಯದ ಹುರುಪು ನಮ್ಮನ್ನು ಆ್ಯಕ್ಟಿವ್ ಆಗಿ ಇರುವಂತೆ ಮಾಡಿರುತ್ತೆ. ಸೊ ಅಂತಹ ಒಂದು ಸಮಸ್ಯೆಯ ನಡುವೆಯೂ ನಮ್ಮ ಒಂದು ಹುರುಪೇನಿದೆ ಅದು ನಮ್ಮ ಕಾಲೇಜು ದಿನಗಳು ಕಳೆದು ಹೋಗಿದ್ದು ಗೊತ್ತಾಗಲಿಲ್ಲ ಅನ್ನುವ ರೀತಿಯ ಒಂದು ಪರಿಸ್ಥಿತಿಯನ್ನು ನಿರ್ಮಿಸ್ತವೆ. ಸೊ ಇವತ್ತಿಗೂ ಸಹಿತ ನಾವು ಆ ನೆನಪಿಗೆ, ಆ ಭಾವಕ್ಕೆ ಜಾರಿದಾಗ ನಮ್ಮ ಮನದ ಗೋಡೆಯ ತುಂಬ ನೆನಪುಗಳ ಮೆರವಣಿಗೆ ನಿಲ್ಲತ್ತೆ. ಅಂತಹ ಕಾಲೇಜು, ಅದರಲ್ಲೂ ನಮ್ಮ ಅಂಕೋಲ ತಾಲೂಕಿನಲ್ಲಿ ಒಂದು ಬಡ ಜನರಿಗೆ ಮೂಲಸೌಕರ್ಯ ಇಲ್ಲದಿರುವ ಪರಿಸ್ಥಿತಿಯಲ್ಲಿ ಅವರ ಭವಿಷ್ಯವನ್ನು ಕಟ್ಟಿಕೊಳ್ಳಿಕ್ಕೆ ದಿನಕರ್ ದೇಸಾಯಿ ಅವರು ಅಂದಿನ ದಿನದಲ್ಲಿ, ಈ ಒಂದು 60 ವರ್ಷಗಳ ಹಿಂದೆ ಕಾಲೇಜನ್ನು ಆರಂಭಿಸಿ ಅನೇಕರ ಬಾಳು ಬೆಳಗಲಿಕ್ಕೆ ಸಹಕಾರ ಮಾಡಿದ್ದಾರೆ. ಅಂತಹ ಒಂದು ಕಾಲೇಜು ಇವತ್ತೊಂದು ಹೊಸದಾದಂತಹ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಕಂಪೋಸಿಟ್ BSc B.Ed ಕೋರ್ಸ್ನ ಮೂಲಕ ಇಂದಿನ ಒಂದು ಅಗತ್ಯಕ್ಕೆ ಸ್ಪಂದಿಸುವಂತಹ ಕೆಲಸವನ್ನು ಮಾಡ್ತಾ ಇದೆ. ಹೊಸ ಅವಕಾಶಗಳನ್ನು ತೆರೆದಿಡ್ತಾ ಇದೆ. ಆ ಬಗ್ಗೆ ನಾವು ಇಲ್ಲಿನ ಪ್ರಾಂಶುಪಾಲರಿಂದ ಮಾಹಿತಿಯನ್ನು ತೆಗೆದುಕೊಳ್ಳೋಣ. ವೀಕ್ಷಕರೇ, ಈ ಐಟೆಪ್ ಕೋರ್ಸ್ನ ಬಗ್ಗೆ ಮತ್ತು ಓವರಾಲ್ ಕಾಲೇಜಿನ ಇತ್ತೀಚಿನ ಬೆಳವಣಿಗೆಗಳು, ಇದ್ರ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ಪ್ರಾಂಶುಪಾಲರಾದಂಥ ಡಾಕ್ಟರ್ SV ವಸ್ತ್ರ ಸರ್ ನಮ್ಮೊಂದಿಗಿದ್ದಾರೆ. ತಮಗೆ ಆತ್ಮೀಯ ಸ್ವಾಗತ ಸರ್. ನಿಮ್ಮೆಲ್ಲರಿಗೂ ನಮಸ್ಕಾರಗಳು ಸರ್. ಇತ್ತೀಚೆಗಾಗಿ ಕಾಲೇಜಲ್ಲಿ ಆರಂಭವಾಗಿರ್ತಂತಹ ಸಂಯುಕ್ತ BA B.Ed BSc B.Ed ಕೋರ್ಸ್ ಏನಿದೆ, ಅದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮಾಹಿತಿ ಕೊಡಿ ಅಂತ ಕೇಳ್ಕೊಳ್ತೇನೆ. 4 ವರ್ಷಗಳ ಸಂಯುಕ್ತ ಶಿಕ್ಷಕರ ಪದವಿಯನ್ನು ಐಟೆಪ್ ಅಂತ ಪುನಃ ನಾಮಕರಣ ಮಾಡಿ ಅದನ್ನೊಂದು ಪೈಲಟ್ ಪ್ರಾಜೆಕ್ಟ್ ಆಗಿ ಮೊದಲು ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳಲ್ಲಿ ಪ್ರಾರಂಭಿಸಲಾಯಿತು. IIM, IIT ಇಂತಹ ಹೈ ಪ್ರೊಫೈಲ್ ಸ್ಕೂಲ್ಗಳಲ್ಲಿ, NIT ವಾರಂಗಲ್, ಈ ಥರ ಒಂದು ಸಂಸ್ಥೆಗಳಲ್ಲಿ ಅದನ್ನು ಪ್ರಾರಂಭಿಸಲಾಯಿತು. 2025-26ನೇ ಶೈಕ್ಷಣಿಕ ವರ್ಷದ ಸಂದರ್ಭದಲ್ಲಿ ಈ ಕೋರ್ಸುಗಳನ್ನು, ಈ B.Ed ಶಿಕ್ಷಕರ ಪ್ರಶಿಕ್ಷಣ ಅನ್ನುವಂತಹ 4 ವರ್ಷಗಳ ಸಂಯುಕ್ತ ಶಿಕ್ಷಕರ ಪದವಿ ಕೋರ್ಸನ್ನು ಬಹುಶಿಸ್ತೀಯ ಶಿಕ್ಷಣ ಸಂಸ್ಥೆಗಳಲ್ಲಿ ಪ್ರಾರಂಭಿಸಬೇಕು ಅನ್ನುವಂಥ ಒಂದು ಮಹತ್ವದ ನಿರ್ಧಾರವನ್ನು ಭಾರತ ಸರ್ಕಾರದ ಉನ್ನತ ಶಿಕ್ಷಣ ಸಚಿವಾಲಯ ತೆಗೆದುಕೊಡ್ತು. ಯಾಕಂದರೆ 2 ವರ್ಷಗಳ B.Ed ಶಿಕ್ಷಣ ಇದೆ, ಮೊದಲು 1 ವರ್ಷದ B.Ed ಶಿಕ್ಷಣ ಇತ್ತು. ನಂತರದಲ್ಲಿ ಗುಣಮಟ್ಟದ ಬಗ್ಗೆ ಅಲ್ಲಿ ಸಂದೇಹಗಳು ಶುರುವಾದವು. ಹಾಗಾಗಿ ಪದವಿ ಅಧ್ಯಯನಕ್ಕೆ ಅವಕಾಶವಿರುವ ಬಹುಶಿಸ್ತೀಯ ವಿಷಯಗಳು, ವಿಜ್ಞಾನ, ಕಲೆ, ವಾಣಿಜ್ಯ ಹೀಗೆ ಇರುವಂತಹ ಒಂದು ವಾತಾವರಣದಲ್ಲಿ ಈ ಕೋರ್ಸನ್ನು ಲಾಂಚ್ ಮಾಡಬೇಕು ಅಂತ ಒಂದು ನಿರ್ಧಾರ ಆಯಿತು. ಅಂತಹ ನಿರ್ಧಾರ ಆದಾಗ ಅದಕ್ಕೆ ಕೆಲವು ಮಾನದಂಡಗಳನ್ನು ಇಟ್ಟು ಭಾರತ ಸರ್ಕಾರ ಅಧಿಸೂಚನೆಯನ್ನು ಹೊರಡಿಸಿತು. NAAC ಉನ್ನತ ಶ್ರೇಣಿಯನ್ನು ಹೊಂದಿರಬೇಕು, ಸಾಕಷ್ಟು ಮೂಲ ಸೌಕರ್ಯಗಳನ್ನು ಹೊಂದಿರಬೇಕು, ಪ್ರಯೋಗಾಲಯ, ಪ್ರತ್ಯೇಕ ಗ್ರಂಥಾಲಯ, ಕ್ರೀಡಾ ಸೌಲಭ್ಯಗಳು ಇವೆಲ್ಲ ಇರಬೇಕು. ಇವನ್ನೆಲ್ಲ ಇದ್ದಂಥ ಸಂಸ್ಥೆಗಳಿಗೆ ನಾವು ಕೊಡ್ತೇವೆ ಈ ಒಂದು ಕೋರ್ಸನ್ನು ಪ್ರಾರಂಭಿಸಲಿಕ್ಕೆ ಅನ್ನುವಂಥ ಅಧಿಸೂಚನೆ ಬಂತು. ನಾವು ಅದನ್ನೇ ಹಿಡ್ಕೊಂಡು ಆ ಬಗ್ಗೆ ಒಂದು ನಮ್ಮ ಎಲ್ಲ ಅಧ್ಯಾಪಕರು ನಾವೆಲ್ಲ ಸೇರಿ ಆಡಳಿತ ಮಂಡಳಿಗಳ ಜೊತೆ ಚರ್ಚೆ ಮಾಡಿದಾಗ ನಮ್ಮ ಸನ್ಮಾನ್ಯ ಅಧ್ಯಕ್ಷರು SP ಕಾಮತ್, ನಮ್ಮ ಸಂಸ್ಥೆಯ ಅಧ್ಯಕ್ಷರು, ಈ ಬಗ್ಗೆ ನಮಗೆ ಅವರು ಪ್ರೇರೇಪಣೆಯನ್ನು ನೀಡಿದರು. ಯು ಕ್ಯಾನ್ ಗೋ ಹೆಡ್ ಅಂತ. ಸೊ ಅವರ ಮಾರ್ಗದರ್ಶನವನ್ನು ಮತ್ತು ಸಹೋದ್ಯೋಗಿಗಳ ಸಹಕಾರವನ್ನು ತೆಗೆದುಕೊಂಡು ಈ ಕೋರ್ಸ್ನಾಗೆ ನಾವು ಅರ್ಜಿಯನ್ನು ಸಲ್ಲಿಸಿದ್ವಿ NCTಗೆ. NCT ಅವರು ನಮ್ಮ ಪ್ರಸ್ತಾವನೆಯನ್ನು ಮಾನ್ಯ ಮಾಡಿದರು. ಆನ್ಲೈನ್ ಇನ್ಸ್ಪೆಕ್ಷನನ್ನು, ದೆಹಲಿಯಿಂದಲೇ ಟೀಮ್ ನಮ್ಮನ್ನು ಇಲ್ಲಿ ಇನ್ಸ್ಪೆಕ್ಟ್ ಮಾಡ್ತೀವಿ. ಏನೇನು ನಾವು ಸೌಲಭ್ಯ ಹೊಂದಿದ್ದೇವೆ, ಗ್ರಂಥಾಲಯ ಆದಿಯಾಗಿ, ಮೂಲಸೌಕರ್ಯಗಳಾದಿಯಾಗಿ ಎಲ್ಲವನ್ನೂ ಪರಾಮರ್ಶೆ ಮಾಡಿ ನಮ್ಮದು ಫಸ್ಟ್ ಕರ್ನಾಟಕದಲ್ಲಿ ನಾವೇ ಈ ಕೋರ್ಸ್ಗೆ ಇನ್ಸ್ಪೆಕ್ಷನ್ಗೊಳಗಾದಂಥ ಕಾಲೇಜ್ ಆನ್ಲೈನ್ ವಿಸಿಟಿಂಗ್ ಮಾಡಿದ್ದು ತಂಡ. ಆ ನಂತರ ಬೇರೆ ಬೇರೆಯವ್ರಿಗೆ ನಮ್ಮಿಂದ ಮಾಹಿತಿಯನ್ನು ಪಡೆದುಕೊಂಡ್ರು. ಕಡೆಗೆ ವರದಿ ಕೂಡ ನಮ್ಮ ಪರವಾಗಿ ಬಂತು. ಮುಂದೆ ಕೋರ್ಸ್ ನಮಗೆ ಮಂಜೂರಿ ಆಯಿತು. ಯಶಸ್ವಿಯಾಗಿ ಮೊದಲ ಸೆಮಿಸ್ಟರ್ ಮುಗಿಸ್ತಾ ಇದ್ದೀವಿ. ಇವತ್ತು BA B.Ed ಮತ್ತು BSc B.Ed 2 ಕೋರ್ಸ್ನ ಸೈಮಲ್ಟೇನಿಯಸ್ ನಮ್ಮಲ್ಲಿ ನಡೀತಾ ಇದೆ. ಹಿರಿಯರ ಮಾರ್ಗದರ್ಶನ ತೆಗೆದುಕೊಳ್ತಾ ಇದ್ದೀವಿ. ಇಷ್ಟು ಇದರ ಹಿನ್ನೆಲೆಯನ್ನು ಹೇಳ್ಬೋದು. ಆದರೆ ಈ ಕೋರ್ಸಿನ ವಿಶೇಷತೆ ಏನು ಅಂತ ಹೇಳಿದ್ರೆ, ಇದು 4 ವರ್ಷಗಳಲ್ಲಿ ಡ್ಯುವೆಲ್ ಡಿಗ್ರಿ, 2 ಡಿಗ್ರಿಗಳು ಮಕ್ಕಳಿಗೆ ಸಿಗ್ತವೆ. ಅದರಲ್ಲಿ ಯಾವುದೋ ಡಿಗ್ರಿಯಲ್ಲಿ ಅವರು ಹೈಯರ್ ಸ್ಟಡೀಸ್ಗೆ ಹೋಗ್ಬೋದು. ಇದು ಒಂದು ಅವಕಾಶ. ಈ ಸಾಂಪ್ರದಾಯಿಕ 2 ಇಯರ್ಸ್ B.Ed ಹೋಗ 3 ಇಯರ್ಸ್ ಪ್ಲಸ್ 2 ಇಯರ್ಸ್ 5 ಇಯರ್ಸ್. ಆ ಕೋರ್ಸ್ ಪ್ರಾರಂಭ ಮತ್ತು ಮಧ್ಯಂತರದಲ್ಲಿ ಮುಕ್ತಾಯ ಆಗೋದು ಅಲ್ಲೊಂದು ವರ್ಷ, ಸರಾಸರಿ 6 ವರ್ಷ ಲಗತ್ತಾಗ್ತದೆ. 4 ವರ್ಷದಲ್ಲಿ ಇಲ್ಲಿ ವಿದ್ಯಾರ್ಥಿಗಳು ಪಡೆದುಕೊಳ್ತಾರೆ. ಇದು ಬಹಳ ವಿಶೇಷತೆ ಅಂತ ಅನಿಸ್ತದೆ. ಸಮಯ ಉಳಿತಾಯ ಮತ್ತೆ ಕೋರ್ಸ್ನ ಮಾನ್ಯತೆ ವಿಷಯ, ಮಾನ್ಯತೆ NCT ಶಿಕ್ಷಕರ ಪ್ರಶಿಕ್ಷಣವನ್ನ ಮಾನ್ಯತೆ ಕೊಡುವ ಏಕೈಕ ಸರ್ವೋಚ್ಚ ಸಂಸ್ಥೆ ಅಂತ ಹೇಳಿದ್ರೆ
ನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ ಎಜುಕೇಶನ್ NCT ನ್ಯೂ ಡೆಲ್ಲಿ, ಹ್ಮ್. ಅವರು ನಮಗೆ ಮಾನ್ಯತೆ ಕೊಟ್ಟಿದ್ದಾರೆ. ವಿ ಆರ್ ರಿಕಗ್ನೈಸ್ಡ್ ಬೈ. ಮತ್ತು ನಮಗೆ ಡಿಗ್ರಿಯನ್ನು ಕೊಡುವಂಥವ್ರು ವಿಶ್ವವಿದ್ಯಾಲಯವೇ, ಕರ್ನಾಟಕ ವಿಶ್ವವಿದ್ಯಾಲಯಕ್ಕೆ ನಾವು ಸಂಲಗ್ನತೆಯನ್ನು ಹೊಂದಿದ್ದೇವೆ. ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಸಂಲಗ್ನತೆ, ಈ ಕೋರ್ಸ್ನ ಸಂಲಗ್ನತೆ ಪಡೆದ ಮೊದಲ ಕಾಲೇಜು, ಒಂದೇ ಕಾಲೇಜು 25-26 ನಮ್ದೊಂದೇ, ಮತ್ತೆ ಯಾರು ಬೇರೆ ಕಾಲೇಜುಗಳು ಬರಲಿಲ್ಲ. ಓವರಾಲ್ ರಾಜ್ಯದಲ್ಲಿ ಎಷ್ಟು? ರಾಜ್ಯದಲ್ಲಿ ನೃಪತುಂಗ ಯೂನಿವರ್ಸಿಟಿಯಲ್ಲಿ ಅದು ಪೈಲಟ್ ಪ್ರಾಜೆಕ್ಟ್ ಆಗಿ ಸ್ಟಾರ್ಟ್ ಆಗಿತ್ತು, ಇಲ್ಲಿ ಬೆಂಗಳೂರಲ್ಲಿ ಓನ್ಲಿ BSc BEd ಫಸ್ಟ್. ನಂತರ ಸ್ಟಾರ್ಟ್ ಆಗಿದ್ದೆ ನಮ್ಮಲ್ಲಿ ಕಾಲೇಜು ಮಟ್ಟದಲ್ಲಿ, ಅದು ವಿಶ್ವವಿದ್ಯಾಲಯ ಆಯ್ತು. ಕಾಲೇಜು ಮಟ್ಟದಲ್ಲಿ ಸ್ಟಾರ್ಟ್ ಆಗಿದ್ದು ರಾಜ್ಯದಲ್ಲಿ ನಾವೇ ಮೊದಲು, ಕರ್ನಾಟಕ ರಾಜ್ಯದಲ್ಲಿ ಒಂದೇ ಹೌದು, ಈಗ ಒಂದೇ ಕಾಲೇಜು. 26-27ನೇ ಶೈಕ್ಷಣಿಕ ವರ್ಷಕ್ಕೆ ಕೆಲವು ಕಾಲೇಜುಗಳು ಬಂದಿದೆ, ಬೇರೆ ಬೇರೆ ಕಾಲೇಜುಗಳಿಗೆ ಮಾನ್ಯತೆ ಬಂದಿದೆ. ಸೊ ಅವ್ರಿಗೆ ಇನ್ನೂ ಅವರು ವಿಶ್ವವಿದ್ಯಾಲಯ ಅಫಿಲಿಯೇಷನ್ಸ್ ಇತ್ಯಾದಿ ತೆಗೆದುಕೊಳ್ಳೋ ಪ್ರಕ್ರಿಯೆಯಲ್ಲಿ ಇದ್ದಾರೆ, ಅವ್ರ ಬಗ್ಗೆ ನಾನು ಹೇಳುದಿಲ್ಲ. ಬಟ್ ಈ ಸದ್ಯ ನಮ್ಮದು ಇರೋದು ನಮ್ಮದೊಂದೇ, ಯಾಕಂದ್ರೆ ಯೂನಿವರ್ಸಿಟಿ ಅಫಿಲಿಯೇಷನ್ಸ್ ಬರಲಿಲ್ಲ ನಮ್ಮ KUD ವ್ಯಾಪ್ತಿಯಲ್ಲಿ. ರಾಜ್ಯದ ಬೇರೆ ಬೇರೆ ಕಡೆ ಕೆಲವು ಬಂದಿದ್ದಾವೆ, ಇಲ್ಲ ಅಂತಲ್ಲ. ಮುಂದಿನ ದಿನಗಳಲ್ಲಿ ಶಿಕ್ಷಕರ ಪ್ರಶಿಕ್ಷಣ ಅನ್ನೋದೇನಿದೆ ಅಲ್ಲಿ ITEP ಅನಿವಾರ್ಯ ಆಗುವಂತ ಕಾಲಘಟ್ಟ ಇದೆ. ಸೊ ಹಾಗಾಗಿ ಪದವಿ ಪೂರ್ವ ಹಂತದಲ್ಲಿ ಏನು ಇವತ್ತು ಪರೀಕ್ಷೆಯನ್ನ ತೆಗೆದುಕೊಳ್ತಾ ಇದ್ದಾರೆ ಮಕ್ಕಳು, ಇವರು ಈ ಬಗ್ಗೆ ಅಲರ್ಟ್ ಆಗಬೇಕು. ನೀವು CET ಬರೀತೀರಿ, NEET ಬರೀತೀರಿ, ಇತ್ಯಾದಿ ಬರೀರಿ. ಅದೇ ರೀತಿ ಇದು ಏನಿದೆ NCET ಅಂತ ಒಂದು ಎಕ್ಸಾಮ್ ಆಗ್ತದೆ, NTA ಅದನ್ನ ಕಂಡಕ್ಟ್ ಮಾಡ್ತಾರೆ. ಕಳೆದ ವರ್ಷ ಅದನ್ನ ಏಪ್ರಿಲ್ 29 ಕಂಡಕ್ಟ್ ಮಾಡಿದ್ರು. ಫೆಬ್ರವರಿ ಮಾರ್ಚಲ್ಲಿ ಅಪ್ಲಿಕೇಶನ್ ಕರೀತಾರೆ ಆ ಪರೀಕ್ಷೆಗೆ. PUC ಅಂತಲ್ಲಿ 50% ಅಂಕಗಳ ನಾರ್ಮಲ್ ಆಗಬೇಕು, ಅದು ಎಲಿಜಿಬಿಲಿಟಿ ಕ್ರೈಟೀರಿಯಾ. ಮತ್ತು NCET ಎಕ್ಸಾಮ್ಗೆ ಕುಳಿತುಕೊಳ್ಬೇಕು. ಮತ್ತು ಇದು ಪ್ಯಾನ್ ಇಂಡಿಯಾ ಕೋರ್ಸ್ ಆಗಿದೆ. ಕಾಶ್ಮೀರದಿಂದ ಒಬ್ಬ ವಿದ್ಯಾರ್ಥಿ ಇಲ್ಲಿ ಬಂದು ಕೋರ್ಸ್ ತಗೋಬಹುದು, ಇಲ್ಲ ಅನ್ನಕ್ ಬರೋದಿಲ್ಲ, ಅವ NCET ಅಪಿಯರ್ ಆಗಿದ್ದು, ಹೌದಲ್ಲ? ಅಂದ್ರೆ ಉದ್ದೇಶ ಬಹುಶಿಸ್ತೀಯ ವಾತಾವರಣದಲ್ಲಿ ಮಾತ್ರ ಮಕ್ಕಳು ಶಿಕ್ಷಕರಾಗೋದಲ್ಲ, ಬಹು ಸಾಂಸ್ಕೃತಿಕ ವಾತಾವರಣದಲ್ಲಿಯೂ ಮಕ್ಕಳು ತಯಾರಾಗಬೇಕು. ಈಗ ಏನಾಗಿದೆ, ಕಲ್ಚರಲ್ ಒಂದು ಐಡೆಂಟಿಟಿ ಬಗ್ಗೆ ಜನರಿಗೆ ಅವೇರ್ನೆಸ್ ಇದೆ, ಬಟ್ ಮಲ್ಟಿ ಕಲ್ಚರಲಿಸಮ್ ಏನಿದೆ, ಇಟ್ಸ್ ಅ ಬ್ಯೂಟಿ ಆಫ್ ಇಂಡಿಯಾ. ಸೊ ಅದು ನಮ್ಮ ಮಕ್ಕಳಿಗೆ ಬರ್ಬೇಕು. ಈಗ ಒಂದು ಮೆಡಿಕಲ್ ಕಾಲೇಜ್ ಎಲ್ಲೊಂದು ಬಂದು ಕಲಿತಾರೆ, ಸೊ ಅದೇ ರೀತಿ ಆಗ್ಬೇಕು ಅನ್ನೋದು ಉದ್ದೇಶ. ಅಂದ್ರೆ ಬಹು ಸಾಂಸ್ಕೃತಿಕ ಬಹುಶಿಸ್ತೀಯ ವಾತಾವರಣದಲ್ಲಿ ಬೆಳೆಯುವ ವ್ಯಕ್ತಿ, ಶೈಕ್ಷಣಿಕವಾಗಿ ವಿಕಾಸಗೊಳ್ಳುವ ವ್ಯಕ್ತಿ, ಅವನು ಎಲ್ಲಾ ಕಡೆಗೂ ಅವನಿಗೆ ಒಂದು ಅಡಾಪ್ಟಬಿಲಿಟಿ ಸಿಗ್ತದೆ. ಶಿಕ್ಷಕನಾದವನಿಗೆ ಅಡಾಪ್ಟಬಿಲಿಟಿ ಬೇಕಾಗ್ತದೆ. ಈಗ ನನ್ನ ಮನೆ ಹತ್ರ ನಾನು ನೌಕರಿ ಸಿಗೋದಿಲ್ಲ, ನನ್ನ ದಣಪೆ ಹತ್ರ ನಾನು ಟೀಚರ್ ಆಗುದಿಲ್ಲ, ಕಾಲ ಹೋಯ್ತದು. ಆದ್ರಿಂದ ಇದು ಬಹಳ ವಿಚಾರ ಮಾಡಿ ಆಲೋಚನೆ ಮಾಡಿ ಭಾರತ ಸರ್ಕಾರ ಇದನ್ನ ಈ ಕೋರ್ಸನ್ನು ವಿನ್ಯಾಸ ಮಾಡಿದೆ. ಹಾಗಾಗಿ ಇದನ್ನ ನಾವು ಮುಂಚೂಣಿಯಲ್ಲಿ ತರಲಿಕ್ಕೆ ನಾವು ಪ್ರಯತ್ನ ಮಾಡಿದ್ದೇವೆ. ನಮ್ಮ ಬೆಂಗಾವಲಾಗಿ ನಮ್ಗೆ ಆಡಳಿತ ಮಂಡಳಿಯವರು, ಮಾನ್ಯ ಅಧ್ಯಕ್ಷರು ನಿಂತಿದ್ದಾರೆ. ಸೊ ನಮಗೆ ಮುಖ್ಯವಾಗಿ ಬೇಕಾಗಿರೋದು ಸಾರ್ವಜನಿಕರ ಬೆಂಬಲ. ಹಾಗಿದ್ರೆ ಇದಕ್ಕೆ ಈಗ ಸೇರ್ಬೇಕು ಅಂತಂದ್ರೆ ಯಾವಾಗ, ಹಾಗಿದ್ರೆ ಯಾವ ರೀತಿ? PUC ಸೆಕೆಂಡ್ ಇಯರ್ ವಿದ್ಯಾರ್ಥಿಗಳು ಮುಖ್ಯವಾಗಿ ಅದೊಂದು ಗಮನಿಸಬೇಕು. ಇದಕ್ಕ ಪ್ರವೇಶಾತಿಯಲ್ಲಿ ಗರಿಷ್ಠ ವಯೋಮಿತಿ ಅಂತ ನಿಗದಿ ಇಲ್ಲ, ವಯೋಮಿತಿಯ ನಿರ್ಬಂಧವನ್ನು ಹಾಕಿಲ್ಲ ಅವರು. ಯಾಕಂದ್ರೆ ಅವನು PUC ಮಾಡಿ ಡ್ರಾಪ್ ಆಗಿರ್ತಾನೆ, 1-2 ವರ್ಷ ಏನೋ ಮಾಡಿರ್ತಾನೆ, ಅವನು ಬೇರೆ ಬಾಡ ಡ್ರಾಪ್ ಆಗಿ ಬರ್ತಾನೆ, ಅವನು ಕೂಡ ಇಲ್ಲಿ ಬರ್ಬೋದು. ಈಗ ಅಥವಾ ಡಿಗ್ರಿ 1-2 ವರ್ಷ ಓದಿದ್ದಾನೆ, ಅವನು ಹೊಳ್ಳಿ ಇದಕ್ಕೆ ಪರೀಕ್ಷೆ ಬರೀಬಹುದು. ಯಾಕಂದ್ರೆ ವಯೋಮಿತಿಯ ನಿರ್ಬಂಧ ಇಲ್ಲ ಎಂಟ್ರಿ ಲೆವೆಲ್ ಅಲ್ಲಿ. ಯಾಕಂದ್ರೆ ಬೇರೆ ಕೋರ್ಸ್ಗಳಿಗೆ ವಯೋಮಿತಿಯ ನಿರ್ಬಂಧ ಇರ್ತದೆ ಕೆಲವು ಕೋರ್ಸ್ಗಳಿಗೆ, ಇದಕ್ಕಿಲ್ಲ. ಸೊ ಅವಾಗ ಯಾವಾಗ ಕರೀತಾರೆ ಅವನು ಈಗ ಫೆಬ್ರವರಿ ಮಾರ್ಚಲ್ಲಿ ಅಧಿಸೂಚನೆಯನ್ನ NTA ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅವರು ಹೊರಡಿಸ್ತಾರೆ. ವೆಬ್ಸೈಟ್ ಅಲ್ಲಿ ಬರ್ತದೆ, ಮಾಧ್ಯಮಗಳಲ್ಲಿ ಬರ್ತದೆ. ತಕ್ಷಣವೇ ನಾವು ಅದನ್ನ ಕ್ಯಾರಿ ಮಾಡಿ ಸಾಮಾಜಿಕ ಮಾಧ್ಯಮಗಳಲ್ಲಿ, ನಾವು ದಿನಪತ್ರಿಕೆಗಳಲ್ಲಿ ನಾವು ಅದನ್ನ ಜಾಹೀರಾತು ಮಾಡ್ತೇವೆ. ಈ ಸಾರಿ ನಮ್ಮ ಕಾಲೇಜ್ ಹೆಸರು ಕೂಡ ಲಿಸ್ಟ್ ಅಲ್ಲಿ ಬರ್ತದೆ, ಆಲ್ರೆಡಿ ರಿಕಗ್ನೈಸ್ಡ್ ಲಿಸ್ಟ್ ಅಲ್ಲಿ ನಮ್ದು ಬಂದಿದೆ. ಸೊ ಸೇಮ್ ಲಿಸ್ಟ್ ಇಸ್ ಕ್ಯಾರಿಡ್ ಬೈ ದಿ NTA ಪೀಪಲ್ಸ್, ನೋ ಡೌಟ್. ನಮ್ದು ID ನಂಬರ್ ಇದೆ ಕಾಲೇಜ್ಗೆ, NCT ಕೊಟ್ಟದ್ದು ಅದೇ ಅಲ್ಲಿ ಬರ್ತದೆ. ನಮ್ಮ ಕಾಲೇಜ್ ಡಿಸ್ಪ್ಲೇ ಆಗ್ತದೆ, ಮಕ್ಕಳು ಆಯ್ಕೆ ಮಾಡಿಕೊಳ್ಳುವಾಗ GC ಕಾಲೇಜ್ನ ಆಯ್ಕೆ ಮಾಡ್ಕೊಳ್ಬಹುದು. ನಮ್ಮಲ್ಲಿ BA BEd ಮತ್ತು BSc BEd ಅಲ್ಲಿ ಮಿಡಲ್ ಸ್ಟೇಜ್ ಅಂತ ನಾವು ತಗೊಂಡಿವಿ. 6ರಿಂದ 8 ಏನಿದೆ ಪದವೀಧರ ಶಿಕ್ಷಕರ ನೇಮಕಾತಿ ನಮ್ಮಲ್ಲಿ, ಅದಕ್ಕೆ ಬಗ್ಗೆ ಅಧಿಸೂಚನೆ ಇದೆ. ಅಂದ್ರೆ C&R ರೂಲ್ಸ್ ಅಲ್ಲಿ ಕೂಡ ಸರ್ಕಾರ 4 ವರ್ಷದ ಶಿಕ್ಷಕರ ಪದವಿ ಏನಿದೆ ITEP, ಇದನ್ನು ಒಂದು ಅರ್ಹತೆಯಾಗಿ ಮಾನ್ಯತೆ ಮಾಡಿದೆ. ಹೊರತಾಗಿ ಮತ್ತೆ ಅಪರ್ಚುನಿಟಿಗಳು ಬೇರೆ ಎಲ್ಲೂ ಶಿಕ್ಷಕರಾಗಬಹುದು. ಇಟ್ ಇಸ್ ಅ ಪ್ಯಾನ್ ಇಂಡಿಯಾ. ನೀವು ಅಬ್ರಾಡ್ ಅಲ್ಲಿ ಹೋಗ್ಬೋದು, ಬೇರೆ ರಾಜ್ಯದಲ್ಲಿ ಹೋಗ್ಬೋದು, ಬೇಕಾದಲ್ಲಿ ಕೆಲಸ ಮಾಡಬಹುದು. ನವೋದಯ, ಕೇಂದ್ರೀಯ ವಿದ್ಯಾಲಯ, ಏನೇನೆಲ್ಲ ಇದಾವೆ, ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಇದಾವೆ, ಅಲ್ಲೆಲ್ಲ ಅದಕ್ಕೆ ಅವಕಾಶ ಇದೆ. ಖಾಸಗಿ ಸಂಸ್ಥೆ, ಪ್ರತಿಷ್ಠಿತ ಖಾಸಗಿ ಸಂಸ್ಥೆಗಳಲ್ಲಿ ಕೂಡ ಅವಕಾಶ ಇದೆ. ಆನಂತರ ಮಾಸ್ಟರ್ ಡಿಗ್ರಿ ಹೋಗೋದಿದ್ರೆ ಈಗ NEP ಯಲ್ಲಿ ಏನು ಪಾಲಿಸಿ ಇಸ್ ವೆರಿ ಕ್ಲಿಯರ್. ಹಾನರ್ಸ್ ಡಿಗ್ರಿ ಮಾಡಿದವರಿಗೆ ಸ್ನಾತಕೋತ್ತರ ಪದವಿ ಅವಧಿ 1 ವರ್ಷ ಅಂತ ಆಲ್ರೆಡಿ ರೂಲ್ ಆಗಿಬಿಟ್ಟಿದೆ. ಹಾನರ್ಸ್ ಡಿಗ್ರಿ ಅಂದ್ರೆ ಏನು ಅಂತಂದ್ರೆ ದ ಡಿಗ್ರಿ ವಿಚ್ ಇಸ್ ಹ್ಯಾವಿಂಗ್ 4 years ಡ್ಯೂರೇಷನ್. 4 years ಡ್ಯೂರೇಷನ್ ಡಿಗ್ರಿ ಇದಾಗಿದ್ರಿಂದ ಇವರು
ಐದರ್ BEd ಅಲ್ಲಿ ಮಾಸ್ಟರ್ಸ್ ಮಾಡಕ್ ಹೋಗಿ MEd ಹೋಗ್ಬೋದು, ಅಥವಾ ಚೋಸನ್ ಸಬ್ಜೆಕ್ಟ್ BSc BEd ನವರಾದ್ರೆ ಕೆಮಿಸ್ಟ್ರಿ ಫಿಸಿಕ್ಸ್ ಮ್ಯಾಥ್ಸ್ ಅಲ್ಲಿ ಅವ್ರು ಮಾಸ್ಟರ್ ಡಿಗ್ರಿ ಮಾಡಬಹುದು. ಒಂದೇ ವರ್ಷ. ಒಂದು ವರ್ಷ ಆಗ್ತದೆ. ಅದೇ ರೀತಿ ಆರ್ಟ್ಸ್ ಅಲ್ಲಿ ಕೂಡ MEd ಮಾಡಿದ್ರೆ 1 ವರ್ಷ, ಅವರು ಚೋಸನ್ ಸಬ್ಜೆಕ್ಟ್ ಅಲ್ಲಿ MA ಮಾಡಿದ್ರೆ 1 ವರ್ಷ ಆಗ್ತದೆ. ಹಾಗಾಗಿ ಅವ್ರಿಗೆ ಈ ಒಂದು ಅವಧಿಯ ಕಡಿತ ಆಗ್ತದೆ, ಶೈಕ್ಷಣಿಕ ವೆಚ್ಚ ಉಳಿತಾಯ ಆಗ್ತದೆ. ಇವೆಲ್ಲ ಅನುಕೂಲತೆಗಳು ಮಕ್ಕಳಿಗೆ ಇದ್ದಾವೆ. ಮತ್ತು ಶಿಕ್ಷಕರಾಗುವವರೆಗೆ ಇದು ಅತ್ಯುತ್ತಮ ಒಂದು ಕೋರ್ಸ್ ಅಂತ ನಾನು ಹೇಳ್ತೇನೆ. ಇದ್ರ ಜೊತೆಗೆ ಈ ಕೋರ್ಸಿಗೆ ಪೂರಕವಾದಂತಹ ಸೌಲಭ್ಯಗಳ ಬಗ್ಗೆ ಹೇಳಿ ಸರ್ ಕಾಲೇಜಲ್ಲಿ. ಈಗ ಮುಖ್ಯವಾಗಿ ಮೂಲ ಸೌಕರ್ಯಗಳು ಅಂತ ಹೇಳಿದಾಗ ಏನು ತರಗತಿಗಳು, ಪ್ರಯೋಗಾಲಯಗಳು, ಗ್ರಂಥಾಲಯ, ಕ್ರೀಡಾ ವಿಭಾಗ, ಇವು ಬೇಸಿಕ್ಸ್. ಅಷ್ಟು ಸೌಕರ್ಯಗಳು ನಮ್ಮಲ್ಲಿದೆ. ಆಕ್ಸೆಸಿಬಿಲಿಟಿ ಅಂದಾಗ ನಮ್ಮದು ಹೆದ್ದಾರಿಗೆ ಉಪರಸ್ತೆಯನ್ನು ಹೊಂದಿಕೊಂಡಂತ ಒಂದು ಪ್ರಮುಖ ಸ್ಥಾನದಲ್ಲಿದೆ. ಇಟ್ ಇಸ್ ವೆಲ್ ಕನೆಕ್ಟೆಡ್ ಪ್ಲೇಸ್ ಅಂಕೋಲಾ ಅನ್ನುವಂಥದ್ದು. ಇವತ್ತು ರೈಲ್ ಕನೆಕ್ಷನ್ ಇದೆ, ರಸ್ತೆ ಕನೆಕ್ಷನ್ ಇದೆ, ಅಂತ ಏನೂ ಸಮಸ್ಯೆಗಳು ಇಲ್ಲ. ಮತ್ತು ವಿಶಾಲ ಗ್ರೀನ್ ಅಂತ ಒಂದು ಕ್ಯಾಂಪಸ್ ಇದೆ. ಮತ್ತು ಮಹಿಳೆಯರಿಗೆ, ಹುಡುಗರಿಗೆ ಪ್ರತ್ಯೇಕ ವಾಶ್ರೂಮ್ಸ್ ಅನ್ನು ನಾವು ಅಚ್ಚುಕಟ್ಟಾಗಿ ನಿರ್ವಹಣೆಯನ್ನು ಮಾಡ್ಕೊಂಡು ಬಂದಿದ್ದೇವೆ. ಮುಖ್ಯವಾಗಿ ಹೊರಗಿನಿಂದ ಏನು ವಿದ್ಯಾರ್ಥಿಗಳು ಬರ್ಬೇಕಂತ ಬಯಸ್ತಾರೆ, ಈ ದೂರದ ಶಿರಸಿ, ಸಿದ್ದಾಪುರ, ನಮ್ಮದೇ ಜಿಲ್ಲೆಯಲ್ಲಿ ಅಂತ ಮಕ್ಕಳು ಓಡಾಡ್ಲಿಕ್ಕೆ ಆಗೋದಿಲ್ಲ ಬಸ್ಸಿಗೆ, ಅವ್ರು ಬಂದು ಉಳಿಬೇಕಾಗ್ತದೆ. ಅದಕ್ಕೆ ನಮ್ಮಲ್ಲಿ ಹಾಸ್ಟೆಲ್ ಸೌಲಭ್ಯ ಕೂಡ ನಾವು ಮಾಡಿದ್ದೇವೆ. ನಮ್ಮದೇ ಆದ ಹಾಸ್ಟೆಲ್ಗಳಿದ್ದಾವೆ. ನಾವು ನಮ್ದು ರೆಡಿ ಇದೆ. ಹಾಸ್ಟೆಲ್ಗೆ ಯಾರು ಅಪೇಕ್ಷೆ ಮಾಡ್ತಾರೆ. ಮತ್ತು ಮುಖ್ಯವಾಗಿ ಇಂಟೇಕ್ ಏನಿದೆ ಬಹಳ ಇಲ್ಲ. BA BEd 50 ಇದೆ, BSc BEd 50. ಒಂದೊಂದು ಯೂನಿಟ್ ಮಾತ್ರ ಕೊಡ್ತಾರೆ ಅವರು ಪ್ರಾರಂಭದಲ್ಲಿ, ಒಂದೊಂದು ಯೂನಿಟ್ ಅಷ್ಟೇ ಇದೆ. ಹಾಗಾಗಿ ಬಹಳ ಸೀಟುಗಳು ಇದಾವಂತಲ್ಲ. ಬಟ್ ಪ್ರವೇಶ ಪರೀಕ್ಷೆ ಬರೀಬೇಕು. ಅದಕ್ಕಲ್ಲಿ ಮೆರಿಟ್ ಆರ್ಡರ್ ಅಲ್ಲಿ ಮೆರಿಟ್ ಕಮ್ ರೋಸ್ಟರೇ ಅಲ್ಲಿ ಫಾಲೋ ಅಪ್ ಆಗ್ತದೆ. ಆದ್ರೆ ಪ್ರವೇಶ ಪರೀಕ್ಷೆ ಕುಳಿತುಕೊಳ್ಳದೆ ನಂಗೆ ಮೆರಿಟ್ ಇದೆ ಅಂತ ಅಂದ್ರೂ ಪ್ರವೇಶ ಸಿಗುವುದಿಲ್ಲ. ಅದರಿಂದ ನಾವು ಏನು ಹೇಳ್ತಾ ಇದ್ದೇವೆ ಮಕ್ಕಳಿಗೆ, ನೀವು ಎಷ್ಟು ಮಾರ್ಕ್ಸ್ ತೆಗಿತೀರಿ ಅನ್ನೋದೇನು ಅಲ್ಲಿ PUC ಮೇಲೆ ಪರೀಕ್ಷೆ ಇರ್ತದೆ, ಪ್ರವೇಶ ಪರೀಕ್ಷೆ. ಏನು ಇಲ್ಲದ ವಿಷಯಗಳೇನಿಲ್ಲ. ಹೌದಾ? ಅವ್ರು PUC ಆರ್ಟ್ಸ್ ಹೋದ್ರೆ ಆರ್ಟ್ಸ್, ಸೈನ್ಸ್ ಹೋದ್ರೆ ಸೈನ್ಸ್. ಆ ಪ್ರವೇಶ ಪರೀಕ್ಷೆಗೆ ಹಾಜರಾಗೋದು ಕಡ್ಡಾಯ ಅಂತ ನಾವು ಹೇಳ್ತಾ ಇದ್ದೀವಿ. ಅಟೆಂಡೆನ್ಸ್, ನಿಮ್ಮ ಸ್ಕೋರ್ ಕಾರ್ಡ್ ಎಷ್ಟೇ ಮಾರ್ಕ್ಸ್ ಮಾಡಲಿ, ನಾವು ಅಡ್ಮಿಷನ್ ಸ್ಕೋರ್ ಕಾರ್ಡ್ ಡೌನ್ಲೋಡ್ ಮಾಡಿ ನಾವು ಮುಂದೆ ಹೋಗಿರ್ತೇವೆ. ದಟ್ ಇಸ್ ಒನ್ ಆಫ್ ದ, ಅದು ಏನು ಅವರಿಗೆ ಪ್ರವೇಶ ಪತ್ರ ಅದೇ ಬೇಕು. ಪ್ರಧಾನ ಬಾಗಿಲಿಂದನೇ ಎಂಟ್ರೆನ್ಸ್ ಮಾಡೋದು. ಫೀಸ್ ಸ್ಟ್ರಕ್ಚರ್ ಇದು ವೃತ್ತಿಪರ ಕೋರ್ಸ್, ಇಟ್ ಇಸ್ ಎ ಪ್ರೊಫೆಷನಲ್ ಕೋರ್ಸ್. ಆದ್ರಿಂದ ನಾವು ಸಾದಾ ಪದವಿ ಕೋರ್ಸಿಗಿಂತ ಹೆಚ್ಚಿನ ಫೀಸ್ ಅನ್ನು ನಾವು ಇಲ್ಲಿ ನಿಗದಿ ಮಾಡಬೇಕಾಗುತ್ತೆ. ಹಾಗಂತ ನಾವು ಬೇರೆ ಕಡೆ ಇದ್ದ ಹಾಗೆ ಲಕ್ಷಾಂತರ ಶುಲ್ಕವನ್ನ ನಾವು ನಿಗದಿ ಮಾಡಿಲ್ಲ. ಪ್ರಾರಂಭದಲ್ಲಿ ನಮ್ಮ ಮ್ಯಾನೇಜ್ಮೆಂಟ್ ಕೂಡ ಬಹಳ ಲಿಬರಲ್ ಆಗಿ ಕಡಿಮೆ ಒಂದು ಶುಲ್ಕದ ಪ್ರಮಾಣವನ್ನೇ ಮಾಡಿದ್ದಾರೆ. ಇನ್ನು ಕೆಲವರಿಗೆ ಶುಲ್ಕ ಎಷ್ಟೇ ಕಡಿಮೆ ಇದ್ರೂ ಭರಣದ ಕಷ್ಟ ಇದೆ ಸಮಾಜದಲ್ಲಿ. ಅಂಥದ್ದು ಪರಿಸ್ಥಿತಿಯಲ್ಲೂ ಜನ ಇದ್ದಾರೆ, ಬಡತನದಲ್ಲಿ ಪ್ರತಿಭೆಗಳು ಇದ್ದಾವೆ, ಇಲ್ಲ ಅಂತಲ್ಲ. ಅವರನ್ನು ನಾವು ಇಗ್ನೋರ್ ಮಾಡ್ತಾ ಇಲ್ಲ. ಈ ಬಗ್ಗೆ ನಾನು ರಾಷ್ಟ್ರೀಕೃತ ಬ್ಯಾಂಕ್ಗಳೊಂದಿಗೆ ಮಾತಾಡಿದ್ದೀನಿ. ವಿಶೇಷವಾಗಿ ಕೆನರಾ ಬ್ಯಾಂಕ್ನವರು ನನಗೆ ಅಶ್ಯೂರ್ ಮಾಡಿದ್ದಾರೆ, ಇದು ವೃತ್ತಿಪರ ಕೋರ್ಸ್ ಆಗಿದೆ, ಅವರ ಒಟ್ಟು ಬೋಧನಾ ಶುಲ್ಕ ಏನಿದೆ ಅದನ್ನು ನಾವು ಪೂರ್ತಿಯಾಗಿ ಶೈಕ್ಷಣಿಕ ಸಾಲವಾಗಿ ಕೊಡ್ತೀವಿ ಅಂತ ಕೂಡ ಅವ್ರು ಹೇಳಿದ್ದಾರೆ. ಆ ಸೌಲಭ್ಯನೂ ಕೂಡ ಇದೆ. ಇದರೊಟ್ಟಿಗೆ ಸಮಾಜದವರು, ಹಳೆ ವಿದ್ಯಾರ್ಥಿಗಳು, ನನಗೆ ಮುಖ್ಯವಾಗಿ ಅಂತ ಹೇಳಿದ್ರೆ ಇದು ನಮ್ದು ಒಂದು ಗತವೈಭವದ ಕಾಲೇಜ್, ಒಂದು ಪಾರಂಪರಿಕ ಕಾಲೇಜ್ ಅಂತ ನಾವು ಹೇಳ್ಬೋದು. ಇತ್ತೀಚೆಗೆ ಭಾರತ ಸರ್ಕಾರ, ಪ್ರಧಾನಮಂತ್ರಿಗಳು ವಿಶೇಷವಾಗಿ ಭಾರತೀಯ ಜ್ಞಾನ ಪರಂಪರೆ ಬಗ್ಗೆ ಎಂಫಸಿಸ್ ಮಾಡ್ತಾ ಇದ್ದಾರೆ. ವಿ ಮಸ್ಟ್ ರಿವಿಸಿಟ್ ಅವರ್ ಹೆರಿಟೇಜ್ ಅನ್ನೋದಿದೆ. ಎಸ್, ಅಲ್ಲಿ ಏನು ಒಳ್ಳೇದಿದೆ ನಾವು ತಗೊಳ್ಳೋಣ. ಸೊ ಹಾಗೆ ಒಳ್ಳೆಯ ಸಂಸ್ಥೆಗಳನ್ನು ಉಳಿಸ್ಕೊಳ್ಬೇಕಲ್ಲ, ಅದು ನಮ್ಮ ಪರಂಪರೆಯ ಭಾಗವೇ. ಇದು ಅಂಕೋಲಾ GC ಕಾಲೇಜು ಇಲ್ಲದೆ ದೇಸಾಯಿ ಅವರು, ಡಾಕ್ಟರ್ ದೇಸಾಯಿ ಅವರು ಆ ಕಾಲದಲ್ಲಿ ಕಾಲೇಜ್ ಮಾಡಿದ್ರೆ ನಾವು 50 ವರ್ಷ ಹಿಂದಿರ್ತಿದ್ವಿ. ಇವತ್ತು ಮನೆಗಳಲ್ಲಿ ಪದವೀಧರರಿದ್ದಾರೆ, ಅಧಿಕಾರಿಗಳಿದ್ದಾರೆ, ಇಂಜಿನಿಯರ್ಸ್ ಇದ್ದಾರೆ, ಡಾಕ್ಟರ್ಸ್ ಇದ್ದಾರೆ. ಸೊ ಇದೆಲ್ಲ ಮಾಡಿದ್ ಯಾರು? ಡಾಕ್ಟರ್ ದೇಸಾಯಿ ಅವರು. ಹೌದಲ್ಲ? ಅವರು ಮಾಡಿದ ಒಂದು ಸಂಸ್ಥೆ ಕಾಲದ ಒಂದು ಚಕ್ರದಲ್ಲಿ ಅದು ಸ್ಪಂದನೆಗೆ ಸ್ವಲ್ಪ ವ್ಯತ್ಯಯಗಳಾಗಿ ಸಮಸ್ಯೆ ಆಗಿದೆ, ಇಲ್ಲ ಅಂತಲ್ಲ. ಮತ್ತು ಜನಸಾಂದ್ರತೆಯು ಕಡಿಮೆ ನಮ್ಮಲ್ಲಿ, ಫ್ಲೋಟಿಂಗ್ ಪಾಪ್ಯುಲೇಷನ್ ಇಲ್ಲ, ಕುಟುಂಬ ಯೋಜನೆ ಕಡ್ಡಾಯ ಆಗಿದೆ, ಮಕ್ಕಳು ಸಂಖ್ಯೆನೂ ಕಡಿಮೆ ಇದೆ, ಇವೆಲ್ಲ ಇದಾವೆ, ಬೇರೆ ಬೇರೆ ಸಂಸ್ಥೆಗಳು ಬಂದಿದಾವೆ. ಸೊ ಈ ಒಂದು ಆವಾಗ ನಾವು ಏನು ವಿಚಾರ ಮಾಡ್ತಾ ಇದ್ವಿ, ನಾವು ಅಪ್ಡೇಟ್ ಆಗ್ಬೇಕು. ಹೌದಾ? ಇವತ್ತಿನ ಈ ಕೋರ್ಸ್ ಇಲ್ಲಪ್ಪ, ಇದು ಎಲ್ಲೂ ಇಲ್ಲ, ನಾವು ಮಾಡಿದೆ. ಮತ್ತೆ ಇಲ್ಲಿ ನಿಲ್ಲೋದಿಲ್ಲ ನಮ್ಮ ಪ್ರಯಾಣ. ನಾವು ಮುಂದೆ ಬಂದು ಬೇರೆ ಬೇರೆ ಯೋಜನೆಗಳು ಹೊಂದಿದ್ದೇವೆ. ಬೇರೆ ಬೇರೆ ಸಂಸ್ಥೆಗಳ ಸಹಭಾಗಿತ್ವವನ್ನು ತೆಗೆದುಕೊಳ್ಬೇಕಂತ ಯೋಜನೆ ಇದೆ. ನಾವು ಎಂಟರ್ಪ್ರೈಸಿಂಗ್ ಆಗಿ ವಿಚಾರ ಮಾಡ್ತಾ ಇದ್ದೀವಿ, ಎಲ್ಲ ಮಾಡ್ತಾ ಇದೀವಿ. ನಮ್ಗೆ ಸಾಕಷ್ಟು ಸ್ಪೇಸ್ ಇದೆ, ನಮ್ಗೆ ಅನುಕೂಲತೆಗಳಿದ್ದಾವೆ. ನಾವು ಅಷ್ಟೇ ಅದನ್ನ ನಾವು ಆ ಕಡೆಗೆ, ಪ್ರಗತಿಯ ಕಡೆಗೆ ಡೈವರ್ಸ್ ಮಾಡುವಂತ ಕೆಲಸ ಆಗ್ಬೇಕು. ನಮ್ಗೆ ಅಧ್ಯಕ್ಷರಿದ್ದಾರೆ, ನಮ್ಮ ಸಂಸ್ಥೆ ಇದೆ, ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ನಾವು ಸಾರ್ವಜನಿಕರಿಂದ ಏನ್ ಬಯಸ್ತಾ ಇದೀವಿ ಅಂತ ಹೇಳಿದ್ರೆ, ನಿಮ್ಮ ಈ ಪಾರಂಪರಿಕ ಕಾಲೇಜಿನಲ್ಲಿ ಪ್ರಾರಂಭವಾದ ಈ ಕೋರ್ಸಿನ ಬಗ್ಗೆ ನೀವು ಲಕ್ಷ್ಯ ವಹಿಸಿ, ಮತ್ತು ನಿಮ್ಮ ಮಕ್ಕಳನ್ನ, ನಿಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿರುವಂತ ಮಕ್ಕಳನ್ನ ಈ ಕೋರ್ಸಿಗೆ ತೆಗೆದುಕೊಳ್ಳಿಕ್ಕೆ ನೀವು ಅವರಿಗೆ ಒಂದು ಸಲಹೆ, ಮಾರ್ಗದರ್ಶನವನ್ನು ನೀಡ್ರಿ ಅನ್ನುವಂಥದ್ದು. ಮತ್ತೆ ಹಳೆಯ ವಿದ್ಯಾರ್ಥಿಗಳು ಲಕ್ಷಾಂತರ ಇದ್ದಾರೆ, ನಮ್ಮ ಹಳೆಯ ವಿದ್ಯಾರ್ಥಿಗಳು ವೆಲ್ ಪ್ಲೇಸ್ಡ್ ಇದ್ದಾರೆ, ಅವರು ಈ ಬಗ್ಗೆ ಗಮನ ಹರಿಸಬೇಕು. ನಮ್ಮ ವಿದ್ಯಾಲಯ ಈ ತರ ಇದೆ, ಈ ತರ ಮಾಡ್ತಾ ಇದೆ, ನಾವು ಸಹಯೋಗ ಕೂಡ್ಬೇಕು.
ಹಾಗೆ ಸಮಾಜದ ಸಹಭಾಗಿತ್ವ ಇದ್ದಾಗ ಮಾತ್ರ ನಾವು ಇನ್ನೂ ಹೆಚ್ಚಿನ ಸೌಲಭ್ಯಗಳನ್ನು ಈಗೇನು ನಾವು ಸೌಲಭ್ಯಗಳನ್ನು ಮಾಡ್ಕೊಂಡಿದ್ದೀವಿ ಅದಕ್ಕಿಂತ ಮೌಲ್ಯವರ್ಧಿತ ಸೌಲಭ್ಯಗಳನ್ನು ವಿದ್ಯಾರ್ಥಿಗಳಿಗೆ ಭಾವಿ ಶಿಕ್ಷಕರಿಗೆ ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಮುಖ್ಯವಾಗಿ ಈ ಕೋರ್ಸಿನ ಪ್ರವೇಶ ಪರೀಕ್ಷೆ ಕುರಿತು 1 ವಾರ ಮೊದಲೇ ನಾನು ಆಕಾಂಕ್ಷಿ ವಿದ್ಯಾರ್ಥಿಗಳಿಗೆ ಕಾರ್ಯಾಗಾರವನ್ನು ಏರ್ಪಡಿಸ್ತೇವೆ. ನಂಬರ್ 2, ನಮ್ಮ ಈ ಕೋರ್ಸಿನನ್ನು ಕಲಿಯುವಂಥ ವಿದ್ಯಾರ್ಥಿಗಳಿಗೆ CET ಪರೀಕ್ಷೆ ಮತ್ತು ಸೆಂಟ್ರಲ್ CET ಅಂತ ಮತ್ತೊಂದಿದೆ, ಆ ಪರೀಕ್ಷೆ ಮತ್ತು TET ಟೀಚರ್ಸ್ ಎಲಿಜಿಬಲ್ ಟೆಸ್ಟ್, ಈ 3 ಪರೀಕ್ಷೆಗಳಿಗೆ ಪೂರ್ವಭಾವಿ ತರಬೇತಿಯನ್ನು ಕೋರ್ಸಿನ ಉತ್ತರಾರ್ಧದಲ್ಲಿ ಒದಗಿಸುತ್ತೇನೆ. ಇದರಿಂದ ಉದ್ಯೋಗಾಕಾಂಕ್ಷಿಗಳಿಗೆ ಅವಕಾಶಗಳು ಜಾಸ್ತಿ ಆಗ್ತವೆ, ಅವರಿಗೆ ಸೆಲೆಕ್ಷನ್ ಸಂಭವನೀಯತೆ ಜಾಸ್ತಿ ಆಗ್ತದೆ. ಆ ದಿಸೆಯಲ್ಲಿ ಕೂಡ ಈ ಕೋರ್ಸನ್ನು ನಾವು ಆಕರ್ಷಕಗೊಳಿಸಬೇಕಾಗಿದೆ. ನಮ್ಮ ಸಿದ್ಧತೆ ಆ ದಿಸೆಯಲ್ಲಿ ಇದೆ. ಮೂಲದಲ್ಲಿ ಅವತ್ತು ಡಾಕ್ಟರ್ ದೇಸಾಯಿ ಅವರು ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿ ಮೆಂಬರ್ ಆಗಿ ಆ ಮೂಲಕ ಮುಂಬೈಯಿಂದ ಉದ್ಯಮಿಗಳಿಂದ ನೆರವನ್ನು ಪಡೆದುಕೊಂಡು ಇಲ್ಲಿ ಬಂದು ಇಂಥ ಅರಣ್ಯ ಜಿಲ್ಲೆಯಲ್ಲಿ ಅಕ್ಷರ ಜ್ಯೋತಿಯನ್ನು ಬೆಳಗಿಸಿದ ಸಾಮಾನ್ಯ ಸಂಗತಿ ಅಲ್ಲ. ಅದೊಂದು ಸುವರ್ಣಾಕ್ಷರಗಳಲ್ಲಿ ಬರೆದಿಡುವಂಥ ಸಂಗತಿ. ಆದ್ರೆ ಈಗ ಅವರು ಕಟ್ಟಿದ ಈ ಅಕ್ಷರ ದೇಗುಲಗಳನ್ನು ಉಳಿಸಿಕೊಂಡು ಹೋಗೋದೇನಿದೆ ನಮ್ಮ ಸಾಮಾಜಿಕ ಋಣಭಾರತ್ವದ ಒಂದು ಭಾಗ. ನಮಸ್ಕಾರ, ನಾನು ಡಾಕ್ಟರ್ ವಿನಾಯಕ್ ಕೃಷ್ಣ ಭಟ್, ನಿವೃತ್ತ ಸಹಪ್ರಾಧ್ಯಾಪಕರು, ಕಮಲಾಬಾಳಿಗ ಶಿಕ್ಷಣ ಮಹಾವಿದ್ಯಾಲಯ, ಕುಮಟಾದಲ್ಲಿ. ಇಲ್ಲಿ GC ಕಾಲೇಜ್ ಅಂಕೋಲಾದಲ್ಲಿ ITEP ಕೋರ್ಸಿನ ಸಂಯೋಜಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಈ ITEP ಅನ್ನುವಂಥದ್ದು ಶಿಕ್ಷಕರ ಶಿಕ್ಷಣದ ವಿಶಿಷ್ಟವಾದಂಥ ಒಂದು ಕೋರ್ಸ್ ಇದು. ಮತ್ತು ಈ ಕೋರ್ಸಿನ ವಿಶಿಷ್ಟತೆ ಅಂತಂದರೆ ಒಬ್ಬ ವೃತ್ತಿಪರ ಶಿಕ್ಷಕರನ್ನು ನಿರ್ಮಾಣ ಮಾಡುವಂಥದ್ದು, ಹಾಗೂ ಶಿಕ್ಷಕರಲ್ಲಿ ಬೋಧನಾ ಕೌಶಲ್ಯವನ್ನು ಉತ್ತಮವಾಗಿ ನಿರ್ಮಿಸುವುದು, ಹಾಗೂ ಈಗಿನ ಹೊಸ ಪ್ರಪಂಚದಲ್ಲಿಯ ಆಧುನಿಕ ಬೋಧನಾ ಪದ್ಧತಿಗಳಿಗೆ ಅವರನ್ನು ಸಿದ್ಧಗೊಳಿಸಿ ವಿದ್ಯಾರ್ಥಿಗಳಲ್ಲಿ ಜ್ಞಾನ, ಕೌಶಲ್ಯ, ಅನ್ವಯಗಳು ಮತ್ತು ಅವರಲ್ಲಿರುವಂತಹ ಸಾಮರ್ಥ್ಯಗಳನ್ನು ವೃದ್ಧಿಸುವುದೇ ಮುಖ್ಯವಾದಂತಹ ಕಾರ್ಯಕ್ರಮಗಳಾಗಿವೆ. ಹಾಗೂ ಅವರಿಗೆ ಮುಂದೆ ಭವಿಷ್ಯತ್ತಿನಲ್ಲಿ ಶಿಕ್ಷಣದಲ್ಲಿ ಅವರಿಗೆ ತೆರೆಯಲ್ಪಡುವಂಥ ಅವಕಾಶಗಳು ಅಂತಂದರೆ ಕರ್ನಾಟಕ ಸರ್ಕಾರದ ಶಿಕ್ಷಣ ಇಲಾಖೆಯಲ್ಲಿಯ ಮಾಧ್ಯಮಿಕ ಶಾಲಾ ಶಿಕ್ಷಣ, ಪ್ರಾಥಮಿಕ ಶಿಕ್ಷಣ, ವಿಶೇಷವಾಗಿ GC ಕಾಲೇಜ್ ಅಂಕೋಲಾದಲ್ಲಿ ಆರಂಭಿಸಿದಂಥ ಕೋರ್ಸು ಮಿಡಲ್ ಸ್ಟೇಜ್ ಅಂದರೆ ಮಧ್ಯಮ ಹಂತದಲ್ಲಿ 6ರಿಂದ 8ನೇವರೆಗೆ ಶಿಕ್ಷಕರನ್ನು ನಿರ್ಮಾಣ ಮಾಡ್ತಕ್ಕಂಥ ಕೋರ್ಸ್ ಇದು. ಇದು ರಾಷ್ಟ್ರ ಮಟ್ಟದಲ್ಲಿಯೇ ಹಾಗೂ ಕರ್ನಾಟಕದಲ್ಲಿಯೇ ಏಕೈಕವಾದಂತಹ ಮಿಡಲ್ ಸ್ಟೇಜ್ ಕೋರ್ಸನ್ನು GC ಕಾಲೇಜ್ ಅಂಕೋಲಾದಲ್ಲಿ ಆರಂಭ ಮಾಡಲಾಗಿದೆ. ಹಾಗಾಗಿ ಈ ಕೋರ್ಸಿನಿಂದ ಪರಿಣಿತಿ ಹೊಂದಂಥ ಶಿಕ್ಷಕ ವಿದ್ಯಾರ್ಥಿಗಳು ಅವರಿಗೆ ವ್ಯಾಪಕವಾದಂಥ ಅವಕಾಶಗಳಿದ್ದಾವೆ. ಒಂದನೇದಾಗಿ ಅವರಿಗೆ ಸರ್ಕಾರಿ ಉದ್ಯೋಗಗಳು ಹೈಸ್ಕೂಲ್ಗಳಲ್ಲಿ, ಪ್ರಾಥಮಿಕ ಶಾಲೆಗಳಲ್ಲಿ ಸಿಗ್ತದೆ. ಎರಡನೇದಾಗಿ ನಮ್ಮ ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಷನ್ ನ್ಯೂ ದಿಲ್ಲಿ NCERT ಅವರ CBSE ಸ್ಕೂಲ್ಗಳು, ನವೋದಯ ವಿದ್ಯಾಲಯ, ಕೇಂದ್ರೀಯ ವಿದ್ಯಾಲಯ ಹಾಗೂ ಇಂಟರ್ನ್ಯಾಷನಲ್ ಬೆಕ್ಲಾರಿಯೇಟ್ ಸ್ಕೂಲ್ ಅಂತ IB ಸ್ಕೂಲ್ಗಳಂತ ಶಾಲೆಗಳಲ್ಲಿ ಅವರಿಗೆ ಶಿಕ್ಷಕ ವೃತ್ತಿಯನ್ನು ಕೈಗೊಳ್ಳಲಿಕ್ಕೆ ಉತ್ತಮವಾದಂಥ ಮತ್ತು ಆದ್ಯತೆಯ ಅವಕಾಶಗಳನ್ನು ಈ ಕೋರ್ಸ್ನಿಂದ ಹೊಂದಿದವರಿಗೆ ಸಿಗ್ತವೆ. ಒಂದು ಕಾಲದಲ್ಲಿ ನಾವು ಸಾಮಾನ್ಯ ಕೋರ್ಸಿಗೆ ಸೇರಿ ಈ ಒಂದು ಕಾಲೇಜಿನ ಒಂದು ಪ್ರಮುಖವಾದಂಥ ಭಾಗ ಆಗಿದ್ವಿ. ನಮ್ಮ ಭಾವಕೋಶದ ಬಹು ಅಂಶವನ್ನು ಇದು ಆಕ್ರಮಿಸಿದೆ. ಇಂದು ಮತ್ತೊಂದು ಕಾಲಘಟ್ಟದಲ್ಲಿ ಈ ಕಾಲೇಜ್ ನಿಂತಿದೆ. ಮತ್ತು ಅದಕ್ಕೆ ಪೂರಕವಾದಂತಹ ಒಂದು ಸ್ಪರ್ಧಾತ್ಮಕವಾದಂತಹ ಒಂದು ಕೋರ್ಸನ್ನು ಮತ್ತು ಇಂದಿನ ಅಗತ್ಯಗಳಿಗೆ ಅನುಕೂಲವಾದಂಥ ಒಂದು ಕೋರ್ಸನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದೆ. ನಾವೆಲ್ಲರೂ ಸಹಿತ ಈ ದಿಶೆಯಲ್ಲಿ ಇದಕ್ಕೆ ಪೂರಕವಾದ ಕೆಲಸವನ್ನು ಮಾಡಿ ನಮ್ಮ ವಿದ್ಯಾರ್ಥಿಗಳಿಗೆ ಇದರ ಉಪಯೋಗ ಆಗುವ ಹಾಗೆ ಮತ್ತು ಈ ಕಾಲೇಜಿಗೆ ಇನ್ನೊಂದು ರೀತಿಯಲ್ಲಿ ಅದು ಉಪಯೋಗ ಆಗುವ ರೀತಿಯಲ್ಲಿ ಮಾಡುವ ಜವಾಬ್ದಾರಿ ನಿಮ್ಮೆಲ್ಲರ ಮೇಲಿದೆ ಅಂತ ಹೇಳ್ತಾ ತಾವು ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕಾಗಿ ತಮಗೆ ಅನಂತ ಧನ್ಯವಾದವನ್ನು ಅರ್ಪಿಸ್ತೇನೆ.